ಕಣ್ಣೆ ಕೆಳಗೆ ಹೋಗ್ತಾನೆ. ದೇವರು ಅಂತ ನೋಡಿದ್ರೆ ಕಣ್ ಕಿಳ್ತಾನೆ, ಕಣ್ ಕಿತ್ಕೊಡ್ತಾನೆ. ಆ ಭಕ್ತಿಗೆ ಮೆಚ್ಚಿ ಇಲ್ಲಿ ನೋಡಿದ್ ವಾತಾವರಣ ಹೆಂಗೆ ಕಾಣ್ತಂದ್ರೆ ನಿಜವಾಗ್ಲೂ ಮನೆ ಮೇಲೆ ಕೈ ಹೆಂಚಿನ ಥರ ಆಕಾಶ ಮೋಡೋ ಥರ ಕಾಣ್ತಲ್ಲ. ನರ್ಮದ ಕೈಗಳು ಹಾಕಿರ್ತಾರೆ. ಹಾಯ್ ಮೇಡಮ್ ಹಿಂಗ ಹಾಯ್ ಮೇಡಮ್ ನೀನು ಮಾಡಪ್ಪ ನೀವೇನ ಒರಿಜಿನಲ್ ಮಡ್ಗೋಕ್ಕಾಗಲ್ಲ ಇಲ್ಲಿ. ಇವೆಲ್ಲ ಪೇಂಟಿಂಗ್ ಆಗಿರಲಿಲ್ಲ. ಪೇಂಟಿಂಗ್ ಆಗಿರಲಿಲ್ವಾ? ಅಕ್ಕ ಬುಕ್ಕ ಕೃಷ್ಣದೇವರಾಯ ಕುಮಾರರಾಮ ಇವು ಒನಕ್ಕೆ ಒಬ್ಬ ಹೊಡೆದಾಕಿರೋದು ಬೆಟ್ಟದ ನುಗ್ಗಿ ಗುಹೆ ನುಗ್ಗಿ ಬರ್ತಿರೋರ್ನ. ಎಷ್ಟು ಮಾಡ್ಕೊಟ್ರಲ್ಲ ಅವ್ರು ಪಿಲ್ಲರ್ಗಳು ತಗೊಂಡು ನಾವು ಇಷ್ಟೊಂದೆಲ್ಲ ಜಾಗ ಆಗುತ್ತೆ ಒಳಗಡೆ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಇಷ್ಟಗಳ ಜಾಗದಲ್ಲಿ ಎಷ್ಟು ವಿಗ್ರಹ ಕುಣಿಸ್ತಾರೆ ಅವರು, ಎಷ್ಟು ಮಾಡೋಕ್ಕಾಗುತ್ತೆ ಮ್ಯೂಸಿಯಂ ಅಂತ ನನ್ನ ಕಡೆ ನಾವು ಪಿಲ್ಲರ್ ಆಗ್ತಾಗ. ಆದ್ರೆ ಇವಾಗ ಒಂದು ರೌಂಡ್ ಬಂದ್ರೆ ಅಡಿಗೆ ನಾವು ನಾನೇ ಅವ್ರು ಕಳೆದಿದ್ದೀನಿ ಏನಪ್ಪ ಅವ್ರು ಇದು ಇಷ್ಟೊಂದು ಜಾಗ ಒಳಗಡೆ ಹೆಂಗ್ ಗೊತ್ತು ಅಂತ ನೋಡಿದ್ರೆ ಮೇಲ್ಗಡೆ ಮಾಡಿದಾಗ ಚೆನ್ನಾಗಿ ಚಿಕ್ಕ ಆಯ್ತು ಅಂತನಾ? ಮೇಲ್ಗಡೆ ಮಾಡಿದಾಗ ಚಿಕ್ಕ ಅನಿಸ್ತಾಯಿತ್ತು. ಪಿಲ್ಲರ್ ವ್ಯವಸ್ಥೆ ಅಷ್ಟೇ, ಪಿಲ್ಲರ್ಗಳು ವ್ಯವಸ್ಥೆ ಅಷ್ಟೇ. ಇವ್ರು ಯಾರು? ಇಲ್ಲಿ ಕಾಳಿದಾಸ, ಒಂದೇ ನಾಗಚಂದ್ರ, ಗೌತಮಿ ಪುತ್ರ, ಸಾತಕರ್ಣಿ, ಚಾಲುಕ್ಯ ದೊರೆ, ಆಗ್ನೇಯ ವಿಕ್ರಮಾದಿತ್ಯ, ಕೆಳದಿ ಚೆನ್ನಮ್ಮ. ಯಾರಿಗೂ ಕೆಳದಿ ಚೆನ್ನಮ್ಮ? ಇವರು ಕೆಳದಿ ಸಂಸ್ಥಾನದ ಶಿವಪ್ಪ ನಾಯಕ. ಮತ್ತು ಯಾರ್ಯಾರು? ಬಸವಣ್ಣ, ಅಕ್ಕ ಮಹಾದೇವಿ. ಬಸವಣ್ಣ ನೋಡಿದ್ರೆ ಗೊತ್ತಾಗುತ್ತಲ್ಲ. ಅಕ್ಕ ಮಹಾದೇವಿ ಅಂದ್ರೆ ಇವರು ದಾಸಿಮಯ್ಯರೊಂದಿಗೆ ಭಾವನೆಗಳು ಹೇಳ್ಬಿಟ್ಟು ಈ ನ್ಯೂಸ್ ಚಾನಲ್ಗಳ ದೊಡ್ಡ ನ್ಯೂಸ್ ಅಲ್ಲ ಮಾಮೂಲಿ ಇಲ್ಲ ದೇವಸ್ಥಾನ ಚಾನಲ್ ಅಷ್ಟೇ ಅದು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದೇವಸ್ಥಾನ ಚಾನಲ್ ಅಷ್ಟೇ ಅದು. ಯೂಟ್ಯೂಬ್ ಚಾನಲ್ ದೇವಸ್ಥಾನದು. ಇವು ಚನ್ನಪಟ್ಟಣ ಕೆಂಪೇಗೌಡ, ಬೆಂಗಳೂರು ನಿರ್ಮಾಪಕರು ಕೆಂಪೇಗೌಡರು. ಇವ್ರು ಯಾರ್ಯಾರು? ಚನ್ನಪಟ್ಟಣದ ಪಾಳೆಗಾರ ಜಗದೇವರಾಯ. ಕೆಂಪೇಗೌಡ ನಮ್ಮ ಎಮ್ಮೆ ಗೌಡ ಕೆಂಪೇಗೌಡ. ಲೈಟ್ ಹೊಡಿತಾರೆ ಅದಕ್ಕೆ ಅಲ್ಲ. ಗೇಟಾಗಿ ಕ್ಲೋಸ್ ಮಾಡೋರು ಇಲ್ಲಿ ಈ ಕಡೆ ಇಲ್ಲಿ ಹೋಗೋ ದಾರಿ ಲೈಟ್ ನೋಡಿ. ರವೀಂದ್ರನಾಥ ಠಾಗೂರ್, ಗೋಪಾಲಕೃಷ್ಣ ಗೋಖಲೆ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಶಿವಾಜಿ, ಸ್ವಾಮಿ ವಿವೇಕಾನಂದ, ಮಹಾರಾಣಾ ಪ್ರತಾಪ. ಇವರು ಬಂದು ಜ್ಯೋತಿ ಬಾಪುಲೆ, ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ. ಇವರು ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್, ಬಿಪಿನ್ ಚಂದ್ರಪಾಲ್. ಕ್ಯಾಮ್ರಾನೇ ಡೈರೆಕ್ಟ್ ಕ್ಯಾಮ್ರಾ ಮಾಡ್ಬಿಟ್ಟವ್ರು. ಹೆಂಗ್ ಲೇಟ್ ಹೊಡಿತ ನೋಡಿ. ಇದೆ ಇದು ರೊಟೇಟ್ ಕ್ಯಾಮ್ರಾ ಇದೆ ಇರಬೇಕು. ಹೋಗ್ಬಿಟ್ಟು ಏನು ನಮ್ದು ಚಂದ್ರಯಾನ ಈಗ ಸಕ್ಸಸ್ ಆಗಿತ್ತಲ್ಲ ಈ ಸತಿ. ವಿಕ್ರಮ್ ಹಿಂಗ್ ಲ್ಯಾಂಡ್ ಆಯ್ತು. ಅದು ಇದು ಫೋಟೋ ಕಳಿಸ್ತಾ ಇತ್ತು ಕ್ಲಿಕ್. ಅದು ಇದೇನಿದು ಲಾಂಚ್ ಮಾಡೋ ಜಾಗ. ಚಂದ್ರಯಾನಕ್ಕೆ ಹೋಯ್ತಲ್ಲ ಅದಲ್ವಾ? ಚಂದ್ರಯಾನ ಯಾವ ಥರ ಲಾಂಚ್ ಮಾಡ್ತಾರೆ ಅಂತ. ಇಲ್ಲ ಅವ್ನು ಫಾರ್ಮಲ್ಸ್ ಇನ್ಸೆಟ್ ಮಾಡ್ತಿದ್ದೆ. ನೀವು ಜುಬ್ಬ ಹಾಕ್ಸಿ ನಿಲ್ಸ್ಬಿಟ್ಟವ್ರಲ್ಲ ಇಲ್ಲಿ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ಧರ್ಮಾನಂದ ಸ್ವಾಮೀಜಿ. ಇವರು ಒಂದು ಯಾರು ತಮ್ಮ? ಬಾಲಗಂಗಾಧರ ಸ್ವಾಮೀಜಿ. ನಿರ್ಮಲಾನಂದ ಸ್ವಾಮೀಜಿ ಅಂದ್ರೆ ಯಾರು? ನಿರ್ಮಲಾನಂದ ಈಗಿರೋ ನಿರ್ಮಲಾನಂದ ಸ್ವಾಮೀಜಿ ಅವರೇನೆ ಅವರು? ಇವ್ರಿಗೂ ಅವ್ರ ಮುಖ ತುಂಬ ಡಿಫ್ರೆನ್ಸ್ ಅದು. ಯಾರ್ಯಾರು ಗಲ್ಗಾಗ್ತಾರಲ್ಲ? ಜೈಲು ಐತೆ. ಹೊರಗಡೆ ಏನು ಮಾಡೋರು ತಿಳಿಸ್ಬಿಟ್ರೆ
ಕುಂಬಾರಕಟ್ಟೆ. ರಾಮನಗರದಲ್ಲಿ ಜನಪದ ಲೋಕದಲ್ಲಿ ಹಿಂಗೆ ಐತಲ್ಲ. ಇದು ಮಗ್ಗ ಮಗ್ಗ ತಾನೆ. ಮಗ್ಗ ಅದೇ ಮಗ್ಗ ತಾನೆ, ಮಗ್ಗ ಅಂತಾರಲ್ಲ ಅದಕ್ಕೆ. ಹಳ್ಳಿ ಜೀವನ ಅದು. ಹೆಂಗೆ ವಾತಾವರಣ ಹೆಂಗೆ ಸೃಷ್ಟಿ ಮಾಡೋದಿಲ್ಲ. ಮರ ಬಡಗಿ ಯಾರು ಪಾಠ ಕೊಡ್ತಾರೆ. ಜಾತಕ ನೋಡ್ತಾರದು ಪುರೋಹಿತರು. ಜಾತಕ ನೋಡ್ತಾರೆ. ಇದು ಎಮ್ಮೆ ಎಲ್ಲ ಇದು ಎಣ್ಣೆ. ಓ ಇದು ಮಗ್ಗ ಎಲ್ಲ ಮಗ್ಗ ಏನಂತಾರೆ ಎಣ್ಣೆ ತಯಾರಿಸೋದು ಏನಂತಾರೆ. ಹಾಂ ಒರಿಜಿನಲ್ ರಿಯಲ್ ಕೊಬ್ಬರಿನೇ ಅದು. ಎಣ್ಣೆ ಮಾಡಿಸೋದು. ಆರೋಗ್ಯರು ವಾತಾವರಣ ನೋಡಿ, ಅವಾಗಿನ ವಾತಾವರಣ ಹೆಂಗಿರ್ತದೆ ಜೀವನದಲ್ಲ. ಒಂದೊಂದು ರೀತಿ ಇದೆ ಬೆಸ್ಟ್ ಅನಿಸ್ತದಲ್ಲ. ಮದುವೆ ಸಂಪ್ರದಾಯ ಹೇಳಿ ಬರೋಣ ನನಗೆ. ಇಲ್ಲಿ ದೇವಸ್ಥಾನಕ್ಕೆ ಅಷ್ಟಂಕ ಆಚಾರ್ಯರು ಕಬ್ಬಣ ತಡ್ತಾ ಇರೋದು. ಇದು ಅಮ್ಮರು ಸೃಷ್ಟಿಯಾಗಿದ್ದಿಲ್ಲ ಫಸ್ಟು. ಸೃಷ್ಟಿಯಾಗಿದ್ದ ಮೂಲ ವಿಗ್ರಹ ಜಾಗ, ಸಿಕ್ಕಂಥ ಜಾಗ. ಅಲ್ಲಿ ಚಾಮುಂಡೇಶ್ವರಿ ಸಿಕ್ಕಂಥ ಜಾಗ, ಮೂಲ ವಿಗ್ರಹ ಸಿಕ್ಕಂಥ ಜಾಗ. ಆದರೆ ಮೂಲ ವಿಗ್ರಹ ಇದೆಲ್ಲ ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಮೂಲ ವಿಗ್ರಹ ತೆಗೆದು ಪ್ರತಿ ವರ್ಷ ಭೀಮನ ಕೊಡ್ತಾರೆ. ಅದು ಮೂರ್ತಿ ಒಂದು ಇಷ್ಟೇ ಉದ್ದ ಬರೋದು, ಇಷ್ಟುದ ಐತೆ. ಈಗ ವಿಗ್ರಹ ಏನೈತೆ ದೇವಸ್ಥಾನಗಳಿಗೆ, ಅದ್ರ ಮುಂದ್ಗಡೆ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಟ್ಟು ಅದ್ರ ಮುಂದೆ ವಿಗ್ರಹಗಳು ಮಾಡ್ತಾರೆ. ಮೂಲ ವಿಗ್ರಹನ ಅದನ್ನ ಅವಾಗ ಅಭಿಷೇಕ ಮಾಡ್ತಾರೆ ಎಲ್ಲ ಭಕ್ತಾದಿಗಳಿಗೆ. ಬೆಳಿಗ್ಗೆ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅದು. ಅದು ಬಿಟ್ಟರೆ ನೈಟ್ವರೆಗೂ ಇರುತ್ತೆ. ನೈಟ್ವರೆಗೂ ಅಭಿಷೇಕ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ. ಅಮಾವಾಸ್ಯೆ ಮಾತ್ರ, ಭೀಮನ ಅಮಾವಾಸ್ಯೆ ದಿನ ಮಾತ್ರ. ಅದನ್ನ ಅಭಿಷೇಕ ಆದ ತಕ್ಷಣ ಮತ್ತೆ ಅದನ್ನ ಪ್ಯಾಕ್ ಮಾಡಿ ಮಾಡಿಕೊಡ್ತಾರೆ. ಅದನ್ನ ತೆಗೆದೇ ನೆಕ್ಸ್ಟ್ ಭೀಮನ ಅಮಾವಾಸ್ಯೆಗೆ ಮತ್ತೆ ಓಪನ್ ಆಗೋದು. ಮೂಲ ವಿಗ್ರಹ ನೋಡೋಕೆ ಅವಕಾಶ ಸಿಗೋದು ಭಕ್ತಾದಿಗಳಿಗೆ. ನಿಗೂಢ ರಹಸ್ಯನ ಅದು. ಅಂದರೆ ಮೂಲ ವಿಗ್ರಹನ ಮತ್ತೆ ಅದನ್ನ ವರ್ಷಕ್ಕೆ ಒಂದೇ ದಿನ ನೋಡೋಕ್ಕಾಗೋದು. ಭೀಮನ ಇಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ. ಒಡನೆ ಗೊಂಬೆ ಅನ್ಕೋಬಿಟ್ಟಳು. 44 ಅದೇ ಲ್ಯಾಂಗ್ವೇಜ್ ಅನ್ಸೋದಲ್ಲಿ ಇರೋದು ಅದರಲ್ಲಿ. ಕನ್ನಡದಲ್ಲಿ ಇಬ್ಬರಿರೋ ಇಶ್ವಿನ ಇಬ್ಬಡಿತ ಟೊಮೆಟೆಡ್ಗಳು ಉತ್ತರ ಕರ್ನಾಟಕದ ಜಾನಪದ ಕಲೆ. ವಾತಾವರಣ ಆಯ್ತು ಇಲ್ಲಿ ನೋಡಿದ್ ವಾತಾವರಣ ಹೆಂಗೆ ಕಾಣ್ತದೆ ಅಂದರೆ ನಿಜವಾಗ್ಲೂ ಮನೆ ಮೇಲೆ ಕೈ ಹೆಂಚಿನ ಥರ ಆಕಾಶ ಮೋಡ ಥರ ಕಾಣ್ತಲ್ವ ಅದು. ಇವ್ರು ಇರ್ಬೇಕಲ್ಲ ಇವರೆಲ್ಲ ವಿಗ್ರಹ ಕೆಚ್ಚು ಅವ್ರ ಹೆಸರಿನ ಥರ ಅವ್ರನ್ನ. ಅದು ಏನೋ ಶಿಲ್ಪಿಗಾರರು. ಶಿಲ್ಪಿಗಾರರು ಊಟ ತಿಂತವನ ಅಣ್ಣ ಇಲ್ಲೇ. ಹಳ್ಳಿ ಜೀವನ, ಹಳ್ಳಿ ಊಟ ಮಾಡ್ತಾ ಇರೋದು. ಗೊಬ್ಬರ ತಿಂತಾರೆ ಮತ್ತೆ ಗೊಬ್ಬರ ಅಲ್ಲ, ಅದೇ ಊಟದ ವ್ಯವಸ್ಥೆ ಥರ ಮಾಡಿಸಿರೋದು ಅದನ್ನ. ಆ ಥರ ಮಿಠಾಯಿ ಬೇಕೇನೆ ಪ್ರೀತು? ಸ್ವಲ್ಪ ತಿನ್ನಿ. ಬೇಡ ಬಿಡು, ಬೈತಾರಲ್ಲಿ ಕಾಸು ಕೊಟ್ಟಿಲ್ಲ. ಸಂಗೀತ ಶಾಲೆ, ಅದೇ ಡ್ಯಾನ್ಸ್ ಕ್ಲಾಸು ಇಂಗ್ಲೀಷಲ್ಲಿ. ಕರೆಕ್ಟಾಗಿ ಇದು ಅದು ವ್ಯವಹಾರ ಮಾಡೋರು ಅವ್ರನ್ನೇ ತೋರಿಸೋ ನೋಡು ಬರಲಿ. ಪಂಡಿತರು ವಾತಾವರಣ ಸೇಮ್ ಮನೆ ಥರನೇ ಸೃಷ್ಟಿ ಮಾಡೋರು ಇಲ್ಲಿ. ಸೇಮ್ ಇಲ್ಲಿ ಆಗ ಎಡಪ್ಟರ್ ಮನೆ ಇರ್ತಿತ್ತಲ್ಲ, ಸೇಮ್ ಅದು ಎಡಪ್ಟರ್ ಮನೆ ಇದೇ ಥರ ಇರ್ತಿದ್ವಿ. ಅಂದರೆ ಕಂಬದ ಮನೆ, ಆಗಿನ ಕಾಲದ ಕಂಬದ ಮನೆಗಳು. ಅದು ಹೆಂಗಾದ್ರಾಗ್ಲಿ ಇಲ್ಲಿ ಏನು ಸಿಚುವೇಶನ್ ಏನು ಬೇಕು ಮ್ಯೂಸಿಕ್ ನೋಡಿ ಹೆಂಗೆ ಹಾಕವ್ರೆ. ಕಂಬದ ಮನೆನಾ, ಅದ್ರ ಮೇಲ್ಗಡೆ ಇದೇ ಥರ ಮರದ ಕೋಟಿ ಬರ್ತಿತ್ತು. ಅಟ್ಟದ ಮೇಲೆ ಒಂದು ಮನೆ ಇರ್ತಿತ್ತು. ಅದೇ ಥರ ಸೇಮ್ ಅಟ್ಟದ ಮೇಲೆ ಮನೆ ಇರ್ತಿತ್ತು, ಅದ್ರ ಮೇಲೆ ಹಂಚಿರ್ತಿತ್ತು. ಸೇಮ್ ಸಿಚುವೇಶನ್, ಮರಗಳು ಚೇಂಜ್ ಇಲ್ಲ. ಅವಾಗಿನ ನಾಟ ಹಂಗಿತ್ತು. ಇವಾಗೆಲ್ಲ ಮೊಬೈಲ್ ಕೂತ್ಕೊಳ್ತಾರೆ, ಏನು ಮಾಡಿದ್ದು ನೋಡಿ ಬೆಳೆ ತೊಗೊಳ್ತಾರೆ. ಹಳ್ಳಿ ಜೀವನ. ಲೆಕ್ಕಾಚಾರ ಅಂತ ಬರ್ತಿದ್ನಲ್ಲ ಅವನೇ ಅವನು. ಅದು ಪ್ಲಾಸ್ಟಿಕ್ಕು. ಇದು ಚಿನ್ನ ಕರೆಸಿ ಇದು ಮಾಡೋದಾ ಇಲ್ಲಿ? ಇದು ಹಳೆ ಇಲ್ಲ 50 ರೂಪಾಯಿಗೆ ಟಿಕೆಟ್ ಒಳಗಡೆ ಬರ್ತೀವಿ, ಮೋಸ ಇಲ್ಲ. ಯಾರು ಇನ್ನೂ ಪೆಂಡಿಂಗ್ಗಳೈತೆ. ಸೇಮ್ ಇಲ್ಲಿ ಚಪ್ಪಲಿ ಮಾಡ್ತಾ ಇರೋದು, ಇದು ಕುರುಬರು. ಸೇಮ್ ಹಳ್ಳಿ ಜೀವನ, ಬಟ್ಟೆ ಎಷ್ಟು ಮಾಡ್ತಾ ಇರೋದು ಮಾಮೂಲಿ ಇದು ಥರನೇ.
ಆಯುರ್ವೇದ ಥರ ಬ್ಯಾಂಡೇಜ್ ಸ್ವಲ್ಪ ಪ್ರಿಟೆಂಡ್ ಡ್ರೆಸ್. ಹಾಂ ಗೋದಾವರಿ ಡ್ಯಾಮಾ? ಹಾಂ ಗೋದಾವರಿ ಡ್ಯಾಮ್ ಹೆಂಗೆ ಬಂದು ಹೋಗುತ್ತೆ ತಲುಪುತ್ತೆ ಅದು ಆ ನಕ್ಷೆ. ಹಾಂ ಡ್ಯಾಮ್ ಒಳಗಿಂದ ಹೆಂಗೆ ಬಂದು ಎಲ್ಲಿಂದ ಗೊತ್ತಾಗೋದು ಅಂತ. ದೊಡ್ಡ ಮಾಡೋದು 1478. ಇದೇ ಅವಳೆ ಹಾಂ ನರ್ಮದಾ. ಹಾಂ ಕೈಗಳು ಹಾಕಿರ್ತಾರೆ. ಎಲ್ಲಿಂದ ಬೆಟ್ಟದ ಸ್ಟಾರ್ಟ್ ಆಗೋದು ಯಮುನಾ ಒಂದು ಸೇಮ್ ಇದೇ ಥರ ಬೆಡ್ಸು ಇದೇ ಥರ ಇದೆಂತ ಅಲ್ಲಿ ಹೋಗಿ ರಾಜ ಒಡೆಯರು 2 ಅದು 3 ನ 6 ಅಲ್ಲಿರೋದು. ಲಾಸ್ಟ್ ಒನ್ ಚಾಮರಾಜ ಒಡೆಯರ್ 6 ಸೋಮನಾಥ ಜ್ಯೋತಿರ್ಲಿಂಗ ಹ್ಞೂ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್. ಹ್ಞೂ ಇದು ಜ್ಯೋತಿರ್ಲಿಂಗಗಳು ಹಾಂ 12. ಕೇದಾರ್ನಾಥ್ ಹೋಗ್ಬೇಕು. ಇಲ್ಲ ಹೋಗಿ ಬಂದಿವಲ್ಲ ಈಗ. ಹಿಂದುವಾಗಿ ಮೇಯ್ನ್ ನಾವು ತಿಳ್ಬೇಕಾದ್ರೆ ಕೊನೆಯ ಸ್ಥಳ ಬೆಟ್ಟದ ಹತ್ರ ಒಂದ್ಸಲ ನೋಡ್ಬೇಕು ಅಂತ. ಹಾಂ ಅದು ಬೆಟ್ಟ ಇರುತ್ತೆ ಹಿಂದಗಡೆ ಹಿಮಾಲಯ. ಇದೇ ಎಲ್ಲಿ ಹೋಗೋದು ಇಲ್ಲಿ ಕಾಶಿಗೆ. ಕೊಡಲಿಲ್ಲ ಜೊತೆಗೆ ಅದನ್ನ ಹಾಕ್ಬಿಟ್ಟು ಚಿತ್ರ ತಗೊಂಡು ಹಾಂ ಕಾಶಿ ಹತ್ರ ಹೋಯ್ತಿನಿಂದ ನಾವು ಹೋಯ್ತಾ ಇರ್ಬೇಕು. ದಯವಿಟ್ಟು ಬಂದು ನನ್ನ ಮಗಳು ಮದುವೆ ಹೋಗಿ ಕಾಶಿ ಹತ್ರ ಹೋಗ್ಬೇಡ, ಮಗಳು ಬಾಳ್ಕೊಡು ಅಂತ ಹೇಳ್ಬಿಟ್ಟು ಅವ್ರು ಕರ್ಕೊ ಹೋಗ್ತಾರೆ. ಹೋಗಿ ನಾನು ಕಾಶಿಗೆ ಹೋಗಿ ಅಂತ ಮುನ್ಸ್ಕೊಂಡು ಹೋಗ್ಬೇಕಾ? ಕರ್ಕೋಗಿ ಕಾಲು ತೊಳ್ದು ಹಾಂ ಆಮೇಲೆ ನೀನು ದಾರೆ ಓದಿ ಜನಗಳಿಗೆಲ್ಲ ಮದುವೆ ಆದ್ಮೇಲೆ ದಾರೆ ಹೋಗ್ಬಿಡ್ತಾರೆ. ಅರೆ ಹೆಣ್ಣು ಅಪ್ಪ ಅಮ್ಮದು ಫಸ್ಟು ಆಮೇಲೆ ಕನ್ಯಾದಾನ ಮಾಡ್ಕೊಡ್ತಾರೆ. ನೋಡಿದ್ಯಾ ತಾಲಿ ಕಟ್ಟೋ ಮುಂಚೆಗೆ ಇಬ್ರು ಕಡೆ ಅಪ್ಪ ಅಮ್ಮಂದಿರ ಕೈಲಿ ದಾರೆ ಬಿಡಿಸ್ತಾರೆ. ಆಮೇಲೆ ಅದನ್ನ ಮತ್ತೆ ಕೈ ತೊಡಿಸಿ ತಾಲಿ ಕಟ್ಟಿಸ್ತಾರೆ. ಆಮೇಲೆ ಮತ್ತೆ ನಿಮಗೆ ಎಲ್ಲರಿಗೂ ಜನಗಳಿಗೆ ಅವಕಾಶ ಮಾಡ್ಕೊಡೋದು. ಕಾವೇರಿ ಉಗಮ ಸ್ಥಾನ ಇದು. ಹಾಂ ಹಾಂ ಗಂಗಾ ನದಿ. ಅಲ್ಲಿ ಇರುತ್ತೆ ಅದು ಹೆಂಗೆ ಉಳಿದಂತೆ ಅಲ್ಲಿ ಮಾಮೂಲಿ ಅಷ್ಟೇ. ಏನು ನಮ್ಮನಿಂದ ಅಂತ ಸಪ್ತ ಋಷಿಗಳು ಅತ್ರಿ ಮಹರ್ಷಿ, ವಸಿಷ್ಠ ಋಷಿ, ಕಶ್ಯಪ ಮಹರ್ಷಿ. ಆಗ ದೇವತಾ ಕಾರ್ಯಗಳು ಯಾವುದೇ ಆಗ್ಬೇಕಂದ್ರು ಇವ್ರ್ಯಾರು? ಇವ್ರ್ಯಾರು? ಸಪ್ತ ಮಾತ್ರ ಕಾರ್ಯ. ಅಲ್ಲೊಬ್ಬ ವಿಶ್ವಾಮಿತ್ರ ಹ್ಞೂ ಋಷಿ ಗೌತಮ ಮಹರ್ಷಿ. ಚಾಮುಂಡಮ್ಮ ದೇವಸ್ಥಾನ ಇದೆ. ಶಿವಕುಮಾರ ಸ್ವಾಮೀಜಿಗಳು ಅಲ್ಲಿರೋರು ನಿರ್ಮಲಾನಂದ ಸ್ವಾಮೀಜಿ. ದೇವ್ರ ಭಕ್ತಿಗೋಸ್ಕರನೇ ಕಟ್ಗೆ ಒಂದು ಕಣ್ಣು ಕಾಣಲ್ಲ ಅಂದ ಇಲ್ಲಿ ಬೆಪ್ಪ ಹಿಡ್ಕೊಂಡು ಕಣ್ಣ ಕೆಳಗೆ ಹೋಗ್ತಾನೆ. ದೇವ್ರದ್ದು ನೋಡಿದ್ರೆ ಕಣ್ ಕಿಳ್ತಾನೆ, ಕಣ್ ಕಿತ್ಕೊಡ್ತಾನೆ. ಆ ಭಕ್ತಿಗೆ ಮೆಚ್ಚಿ ಮತ್ತೆ ಕಣ್ ಕೊಡೋದು. ಒಬ್ರು ದಾಸೋಹ, ಒಬ್ರು ವಿದ್ಯಾದಾನ, ಒಬ್ರು ಸಂಗೀತ ದಾನ. ಯಾವುದಕ್ಕೂ ಆಸೆ ಪಡೆದಿರೋರು ಅಂತ ನಮ್ಮ ಜನ ಹೇಳಿ ಇಲ್ಲಿ ನೋಡುವಲ್ಲ ಅದು ಹಿಂಗೆ ಹೋಗಿ ಮುಂದೆ ನಾವು ಎಕ್ಸಿಟ್ ಇದು ಇನ್ನೂ ಐತೆ. ಇನ್ನು ಮೇಲ್ಗಡೆ ಸ್ಟೆಪ್ ಐತೆ ಒಂದು ಹ್ಞೂ ನೆಕ್ಸ್ಟ್ ಮಾಡಿ